ಕೆಲವರನ್ನು ನೋಡಿದ ತಕ್ಷಣ ಗುರ್ತಿಸೋಕಾಗೋದಿಲ್ಲ. ಆದರೆ ಅವರನ್ನು ನೋಡ್ತಾ ಇದ್ದಾಗಲೇ ಒಂದು ಪ್ರಶ್ನೆ ಮನಸ್ಸಲ್ಲಿ ಹುಟ್ಟುತ್ತೆ. ಈಗ ನೀವು ನೋಡ್ತಾ ಇರೋದು ಒಂದು ಮುಖ ಅಲ್ಲ, ಇದು ವರ್ಷಗಳ ಹೊರೆ ಹೊತ್ತ ಒಂದು ಬೆನ್ನು. ಈ ನಡೆ ಸಾಮಾನ್ಯವಲ್ಲ, ಈ ಮೌನ ಸುಮ್ಮನಿಲ್ಲ. ಯಾರು ಇವರು? ಇದು ಕೊಂಬಾರು ಸಿರಿವಾಹಿನಿಯ ಒಂದು ಸಂಚಿಕೆ. ಮೂಲತಃ ಮಡಿಕೇರಿ ತಾಲೂಕಿನ ವಿರಾಜಪೇಟೆ ಸಮೀಪದ ಬಾಡಗರಕೆರೆಯವರು ವೆಂಕಟರಮಣ ಭಟ್ ಕಳೆದ 30 ವರ್ಷಗಳಿಂದ ಕಡಬ ತಾಲೂಕಿನ ಕೊಂಬಾರು ಗ್ರಾಮದಲ್ಲೇ ಬದುಕು ಕಟ್ಟಿಕೊಂಡವರು. ಕೆಂಜಲದಲ್ಲಿರುವ ಅವರ ಮನೆಯಲ್ಲ, ಅದು ಸೇವೆಯ ಆಶ್ರಮ. 15 ವರ್ಷಗಳು ಕೊಂಬಾರು ದುರ್ಗಾ ಪರಮೇಶ್ವರಿ ದೇವಾಲಯ, ನಿರಂತರ 30 ವರ್ಷಗಳು ಕೆಂಜಲ ಪಂಚಲಿಂಗೇಶ್ವರ ದೇವಾಲಯ. ಅಲ್ಲಿ ಅವರು ಮಾಡಿದ್ದುದು ಪೂಜೆ ಮಾತ್ರವಲ್ಲ, ಬದುಕನ್ನೇ ಅರ್ಪಿಸಿದ ಸೇವೆ. ಆದರೆ ಈ ದಾರಿ ಸುಲಭವಿರಲಿಲ್ಲ. ಬಾಲ್ಯದಲ್ಲಿ ನಡೆದ ಒಂದು ಆಕಸ್ಮಿಕ ಘಟನೆ. ಆ ಘಟನೆಯೇ ಅವರ ಶ್ರವಣ ಶಕ್ತಿಯನ್ನು ಕಸಿದುಕೊಂಡಿತು. ಕೇಳಲಾಗದ ನೋವು, ಹೇಳಲಾಗದ ಕಷ್ಟ. ಆದರೆ ಆ ಮೌನವೇ ಅವರನ್ನು ಮುರಿಸಲಿಲ್ಲ. ಏಕೆಂದರೆ ಅವರ ಹಿಂದೆ ನಿಂತಿದ್ದವರು ಒಬ್ಬ ತಾಯಿ, ಭಾಗೀರಥಿ. ನೀನು ಕೇಳಲಾಗಿದ್ದರೂ ದೇವರು ಕೇಳುತ್ತಾನೆ. ಈ ಮಾತು ಅವರ ಜೀವನದ ದೀಪವಾಯಿತು. ದೇವಾಲಯದೊಳಗೆ ಮಾತ್ರವಲ್ಲ, ಜನರ ಬದುಕಿನೊಳಗೂ ಅವರ ಸೇವೆ ನಡೆಯುತ್ತದೆ. ಯಾರಾದರೂ ಕಣ್ಣಲ್ಲಿ ನೀರು ಹಿಡಿದು ಬಂದಲೇ ಅವರು ಮೊದಲು ಕೇಳುತ್ತಾರೆ. ಆಮೇಲೆ ಜಾತಕದ ಮೂಲಕ ಅವರ ಜೀವನದ ದಾರಿಯನ್ನು ಓದುತ್ತಾರೆ. ಭವಿಷ್ಯ ಹೇಳಲು ಅಲ್ಲ, ಬದುಕಿಗೆ ದಾರಿ ತೋರಿಸಲು. ಪರಿಹಾರವೆಂದರೆ ಮಂತ್ರ ಮಾತ್ರವಲ್ಲ, ಧೈರ್ಯ, ನಂಬಿಕೆ ಮತ್ತು ಶಾಂತಿ. 100ಕ್ಕೂ ಹೆಚ್ಚು ಕವನಗಳು ಭಕ್ತಿಯ ಅಕ್ಷರಗಳಾಗಿ ಹುಟ್ಟಿದವು. ಆದರೆ ಅದರ ಮೇಲೊಂದು ಅಪರೂಪದ ಸಾಧನೆ. ಶ್ರವಣ ದೋಷವಿದ್ದರೂ ದೇವರ ಕಥೆಯನ್ನು ಜನರ ಮನಸ್ಸಿಗೆ ತಲುಪಿಸಬೇಕೆಂದು ರಾಮಚರಿತಮಾನಸ ಮಹಾಗ್ರಂಥವನ್ನು ಅನುವಾದ ಮಾಡಿದವರು ಅವರು. ಇದು ಕೇವಲ ಅನುವಾದವಲ್ಲ, ಇದು ಒಬ್ಬ ತಾಯಿಯ ನಂಬಿಕೆಯ ಫಲ. ಇದು ಒಬ್ಬ ಮಗನ ಸಾಧನೆ. ಪತ್ನಿ ಶಾಂತಿ, ಮಗ ಸಚಿನ್, ಮಗಳು ಸೌಮ್ಯ ಇವರ ಬದುಕಿನ ಬೆಳಕುಗಳು. ದೇವಾಲಯದೊಳಗೆ ಮಾತ್ರವಲ್ಲ, ಕೊಂಬಾರು ಗ್ರಾಮದ ಪ್ರತಿಯೊಂದು ಮನದಲ್ಲೂ ಅವರು ಪೂಜೆಯಂತೆ ನೆಲೆಸಿದ್ದಾರೆ. ಶಬ್ದ ಕಡಿಮೆಯಾದರೂ ಸೇವೆಯ ಧ್ವನಿ ಎಷ್ಟು ಜೋರಾಗಿರಬಹುದು ಎಂಬುದಕ್ಕೆ ಈ ಸಂಚಿಕೆಯ ಸಾಕ್ಷಿ. ವೆಂಕಟರಮಣ ಭಟ್. ಇದು ಕೊಂಬಾರು ಸಿರಿವಾಹಿನಿಯ ಒಂದು ಸಂಚಿಕೆ.